ಹಾಗೂ ನನ್ನ ಶ್ರೀಮತಿ ಇಬ್ಬರು ಸೇರಿ ಮತ ಚಲಾಯಿಸಿದ್ದೇವೆ. ಮತದಾನ ಚೆನ್ನಾಗಿ ನಡೀತಾ ಇದೆ, ಬಿರುಸಿನಿಂದ ನಡೀತಾ ಇದೆ. ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಹಾಗೂ ಚುನಾವಣೆ ಬಹಳ ಚೆನ್ನಾಗಿ ಆಗಿದೆ. ಕಳೆದ 15-20 ದಿನಗಳಲ್ಲಿ ಸಾರ್ವಜನಿಕರು ಹಾಗೂ ಎರಡು ಪಕ್ಷದ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾನು ಎಲ್ಲ ಜನಗಳಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 15-20 ದಿನಗಳಲ್ಲಿ ನೀಡಿದಂತಹ ಒಂದು ಅಭೂತಪೂರ್ವ ಸ್ಪಂದನೆ ಮತ್ತು ವಿಶ್ವಾಸವನ್ನ ಜನ ತೋರಿಸಿದ್ದಾರೆ. ಬಹಳ ಕಡಿಮೆ ಅವಧಿಯಲ್ಲಿ ನಮ್ಮ ಚುನಾವಣಾ ಪ್ರಚಾರ ವ್ಯಾಪಕವಾಗಿ ಜನಗಳಿಗೆ ತಲುಪುವ ರೀತಿ ಆಗಲಿಕ್ಕೆ ಜನಗಳ ಮತ್ತು ನಮ್ಮ ಎರಡು ಪಕ್ಷದ ಕಾರ್ಯಕರ್ತರ ಬೆಂಬಲವೇ ಬಹಳ ಮುಖ್ಯವಾಗಿ ಕಾರಣ. ಅದರ ಜೊತೆಗೆ ಸಾಕಷ್ಟು ನಮ್ಮ ಪ್ರತಿಪಕ್ಷ ಬಿಜೆಪಿಯವರ ಜೊತೆಗೆ ಇರತಕ್ಕಂಥವರು ಸಹ ಅವರೂ ನಮಗೆ ನಾನಾ ಮಾರ್ಗಗಳ ಮುಖಾಂತರ ಸಂಪರ್ಕ ಮಾಡಿ ನಿಮ್ಮಂತವ್ರು ಬೇಕು, ಒಬ್ಬರು ಆಕ್ಟಿವ್ ಇರುವಂತ MP ಬೇಕು ಅಂತ ಇವನ್ ಬಿಜೆಪಿ ಕಾರ್ಯಕರ್ತರು ಮತದಾರರು ಸಹ ಆ ರೀತಿಯಾಗಿ ಅಭಿಪ್ರಾಯವನ್ನ ನನಗೆ ಕೊಟ್ಟಿದ್ದಾರೆ. ಎಷ್ಟೋ ಕಡೆ ಸಂಘ ಸಂಸ್ಥೆಗಳು ಅಷ್ಟೇ, ಮಹಿಳಾ ಗುಂಪಾಗಬಹುದು, ಇತರ ಸಂಘ ಸಂಸ್ಥೆಗಳು ನಮಗೆ ಸಂಪರ್ಕ ಮಾಡಿ ನಮಗೆ ಒಬ್ರು ಸಕ್ರಿಯವಾಗಿರುವಂತಹ ಸಂಸದರು ಬೇಕು. ಕಳೆದ 5 ವರ್ಷದಿಂದ ಇದ್ದಂತಹ ಸಂಸದರು ಎಲ್ಲೂ ಕಣ್ಣಿಗೂ ಕಾಣಲಿಲ್ಲ, ಕೈಗೂ ಸಿಗಲಿಲ್ಲ. ಹಾಗಾಗಿ ನೀವು ಶಾಸಕರಾಗಿ ಸಾಕಷ್ಟು ಜನಗಳ ಜೊತೆಗೆ ಬೆರೆತು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿವರೆಗೂ. ನಮಗೆ ಅಂತವರು ಸಂಸದರು ಬೇಕು ಅನ್ನೋ ರೀತಿಯಲ್ಲಿ ಬಿಜೆಪಿ ಜೊತೆಗೆ ಇದ್ದಂತವರು ಅನೇಕರು ನನಗೆ ಅಭಿಪ್ರಾಯವನ್ನು ನೀಡಿದ್ದಾರೆ. ಒಟ್ಟಾರೆ ಬಹಳ ಅಭೂತಪೂರ್ವ ಸ್ಪಂದನೆ ಜನಗಳಿಂದ ಸಿಕ್ಕಿದೆ. ಅದಕ್ಕೆ ನಾನು ಜನಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗೋದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಇದೊಂದು ನಮ್ಮ ಸೌಭಾಗ್ಯ, ಇಷ್ಟು ಮಟ್ಟಿಗೆ ಜನಗಳಿಂದ ಸ್ಪಂದನೆ ಸಿಗ್ತಕ್ಕಂಥದ್ದು. ಅದಕ್ಕೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ. ಬಿಜೆಪಿಯವರು ಮೋದಿ ಮುಖ ಇಟ್ಕೊಂಡು ಹೋಗ್ತಿದ್ದಾರೆ, ಅದೇನಾದ್ರೂ ನಿಮ್ಗೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಆತಂಕ ಇದೆಯಾ? ಇಲ್ಲ ನೋಡಿ, ಅವರು ಕೇಂದ್ರ ಸರ್ಕಾರ ಕಳೆದ 5 ವರ್ಷಗಳಿಂದ